ನಮಸ್ಕಾರ ಬಿಗ್ ಬಾಸ್. ನನ್ನ ಹೆಸರು ರವಿ, ಮೈಸೂರಿಂದ ಮಾತಾಡ್ತಿರೋದು. ನನ್ನ ಏಜ್ ಬಂದು 31. ನನ್ನ ವೃತ್ತಿ ಬಂದು ಮೊಬೈಲ್ ಟೆಕ್ನಿಷಿಯನ್. ನಾನು ಈ ಫೀಲ್ಡ್ ಬಂದು 13ರಿಂದ 14 ವರ್ಷ ಆಯ್ತಾ ಇದೆ. ನಾನು ಮೈಸೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ಜನಗಳಿಗೂ ನಾನು ಮೊಬೈಲ್ ರಿಪೇರಿಗಳು ಮಾಡ್ಕೊಟ್ಟಿದ್ದೀನಿ. ನನಗೆ ಇವಾಗ ಎಕ್ಸ್ಪೀರಿಯನ್ಸ್ ಅಂತ ಬಂದ್ರು ಸುಮಾರು ವರ್ಷಗಳಿಂದ ನಾನು ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ. ಆಲ್ಮೋಸ್ಟ್ ನಾನು ಈ ಫೀಲ್ಡ್ ಅಲ್ಲಿ ಇದ್ದಂಗೆನೆ ನಂಗೊಂದು ಲವ್ ಸ್ಟೋರಿ ಇತ್ತು. ಒಂದು ಸಮಯದಲ್ಲಿ ನಾನು ಲವ್ ಮ್ಯಾರೇಜು ಆಗಿದ್ದೀನಿ. ನನ್ಗೊಬ್ಬ ಮಗ ಇದ್ದಾನೆ. ನಾನು ಕೆಲಸ ಮಾಡ್ಕೊಂಡು ಲವ್ ಮಾಡ್ತಿದ್ದೆ. ಒಂದು ಟೈಮಲ್ಲಿ ಲವ್ ಮಾಡ್ತಿರ್ಬೇಕಾದ್ರೆ ನನಗೆ ಸುಮಾರು ತೊಂದರೆಗಳಾಗಿತ್ತು. ಸುಮಾರು ಸ್ಟ್ರಗಲ್ಸ್ ಪಟ್ಟಿದ್ದೀನಿ ನಾನು. ಮತ್ತೆ ಅಂದ್ರೆ ತಂದೆ ತಾಯಿ ಅವ್ರನ್ನೆಲ್ಲಾರನು ಒಂದು ಲೆವೆಲ್ಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ತರ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ. ಮತ್ತೆ ಬಂದ್ರೆ ನನಗೇನು ಅಂತ ಅಂದ್ರೆ ಈ ಬಿಗ್ ಬಾಸ್ ಹೋಗಕ್ಕೆ ಏನಕ್ಕೆ ಆಸೆ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಬಿಗ್ ಬಾಸ್ಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮಾತ್ರ ಹೋಗಕ್ಕಾಗೋದು, ನಿಮ್ಮಂತ ಸಾಮಾನ್ಯ ಜನಗಳು ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ನನ್ನಂತ ಸಾಮಾನ್ಯ ಒಬ್ಬ ಮೊಬೈಲ್ ಟೆಕ್ನಿಷಿಯನ್ ಅದೊಂದು ಏನಕ್ಕೆ ಬಿಗ್ ಬಾಸ್ಗೆ ಹೋಗಕ್ಕಾಗಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ, ನಾನು ನೋಡಿರೋ ಮಟ್ಟಿಗೆ ಈ ವಿಡಿಯೋ ಕಂಟೆಂಟರ್ಗಳು ಮತ್ತೆ ಸೆಲೆಬ್ರಿಟಿಗಳು, ಈ ರಾಜಕೀಯದವರು ಇವ್ರುಗಳು ಮಾತ್ರ ಬರ್ತಿದ್ದಾರೆ ಬಿಗ್ ಬಾಸ್ಗೆ. ನಮ್ಮಂತ ಸಾಮಾನ್ಯ ಜನಗಳು ಬಂದಿಲ್ಲ ಇಲ್ಲಿವರೆಗೂ. ಈ ಸರಿ ಬಿಗ್ ಬಾಸ್ ವೇದಿಕೆಯಲ್ಲಿ ನಮ್ಮಂತ ಸಾಮಾನ್ಯ ಜನಕ್ಕೆ ಒಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ. ಇದನ್ನ ನಮ್ಮಂತವ್ರಿಗೆ ಹಂಗಾರ ಮಾಡಿ ಈ ಮೊಬೈಲ್ ಟೆಕ್ನಿಷಿಯನ್ ಮತ್ತೆ ಅಂದ್ರೆ ಈ ತರ ಸಾಮಾನ್ಯವಾಗಿರೋ ಜನಗಳನ್ನ ದಯವಿಟ್ಟು ಕರ್ಕೊಳ್ಳಿ ಅಂತ ನಾವು ಕೇಳ್ತಾ ಇದೀವಿ. ಕರ್ಕೊಂಡಷ್ಟು ನಮ್ ಜೀವನಕ್ಕೆ ಏನಾರ ಒಂದು ಆಧಾರ ಆಗುತ್ತೆ. ದಯವಿಟ್ಟು ಬಿಗ್ ಬಾಸ್ ಅಲ್ಲಿ ನಮ್ಗೂ ಒಂದು ವೇದಿಕೆ ಕೊಟ್ರೆ ಈ ವೇದಿಕೆಯಲ್ಲಿ ನಾನು ಏನು ಅಂತ ನಿರೂಪಿಸ್ಕೊಳಕ್ಕೆ ಒಳ್ಳೇದಾಗುತ್ತೆ. ನಾನೇನು ದೊಡ್ಡದಾಗಿ ಅದು ಸೆಲೆಬ್ರೇಟ್ ಅಲ್ಲ, ನಾನು ಮಾಮೂಲಿ ಸಾಮಾನ್ಯ ಜನಗಳ ತರನೇ ನಾನು ಒಬ್ಬ. ಆದ್ರೆ ನನಗೇನು ಆಸೆ ಅಂತ ಅಂದ್ರೆ ನಾನು ಸುಮಾರು ವರ್ಷದಿಂದ ಬಿಗ್ ಬಾಸ್ ನ ನೋಡ್ತಾ ಇದ್ದೀನಿ. ಸುಮಾರು ಸೆಲೆಬ್ರಿಟಿಗಳನ್ನ ನೋಡಿದ್ದೀನಿ. ಆ ಸೆಲೆಬ್ರಿಟಿಗಳು ಗೆದ್ದಿರೋದು ನೋಡಿದ್ದೀನಿ. ಆದ್ರೆ ಆ ಜಾಗದಲ್ಲಿ ನಾವು ಇರ್ಬೇಕು ಅಂತ ಒಂದು ಆಸೆ ಐತೆ. ಈ ಸರಿ ನಮ್ಮಂತ ಮಿಡಲ್ ಕ್ಲಾಸ್ ಅಲ್ಲಿರೋ ಪೀಪಲ್ಸ್ಗಳನ್ನ ಕರ್ಕೊಂಡು ಮುಂದೆ ಒಂದು ಜೀವನ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡಿ. ಆಲ್ಮೋಸ್ಟ್ ನಿಮ್ನ ಬಿಗ್ ಬಾಸ್ ಅಲ್ಲಿ ಎಲ್ಲಾ ತರನು ನೋಡಿದೀನಿ, ಎಲ್ಲಾ ತರ ಆಟಗಳನ್ನು ಆಡಿರೋದನ್ನ ನೋಡಿದೀನಿ. ಆದ್ರೆ ನನ್ನ ಆಟಕ್ಕೆ ಮಾತ್ರ ಅಂತ ಗೊತ್ತಿಲ್ಲ, ಜನಗಳನ್ನ ಮನ್ಸ್ ಗೆಲ್ಲೋದಕ್ಕೋಸ್ಕರ ಬರ್ತಾ ಇದ್ದೀನಿ. ದಯವಿಟ್ಟು ಬಿಗ್ ಬಾಸ್ ಇದೊಂದು ಮನವಿ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟನೇ. ನಾವು ಎಷ್ಟೇ ಮಿಡಲ್ ಕ್ಲಾಸ್ ಆಗಿದ್ರು ನಮ್ಗೆ ಆದಂತ ಕೆಲ್ಸಗಳಿರುತ್ತೆ. ಆ ಕೆಲಸ ಬಿಟ್ಟು ನಿಮ್ ಜಾಗಕ್ಕೆ ಬಂದು ನಾವು ಒಂದು ವೇದಿಕೆ ಮೇಲೆ ಕಂಟೆಂಟರ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿದೀವಿ. ದಯವಿಟ್ಟು ಇದೊಂದು ಅವಕಾಶ ನಿಮ್ ಕಡೆಯಿಂದ ಮಾಡ್ಕೊಡಿ ಬಿಗ್ ಬಾಸ್.